ಇವತ್ತಿನ ಟಾಪಿಕ್ ಬಂದು ರೈತರಿಗೆ ಸಂಬಳ ಸಿಕ್ಕಿದರೆ ಹೆಂಗಿರುತ್ತೆ ಗೌರ್ಮೆಂಟ್ ಕಡೆಯಿಂದ ಕೇಳೋದು ಚೆನ್ನಾಗಿರುತ್ತಲ್ವ. ನನ್ನ ಜಸ್ಟ್ ಯೋಚನೆ ಓಕೆನಾ. ಇದು ಹೆಂಗೆ ಅಂದರೆ ಈಗ ರೈತರ ಹತ್ರ ಅವರು ಬೆಳೆ ಬೆಳೀತಾರೆ, ಅದಕ್ಕೆ ಒಳ್ಳೆ ಬೆಲೆ ಸಿಗಲ್ಲ. ಯಾವಾಗಲೂ ಗೊತ್ತಲ್ಲ, ರೈತರದ್ದು ಸ್ವಲ್ಪ ಪರದಾಟ ಇದ್ದೇ ಇರುತ್ತೆ. ಅದ್ರ ಬದಲು ಗೌರ್ಮೆಂಟು ರೈತರಿಗೆ ಪ್ರತಿ ಎಕರೆ ಮೇಲೆ ಇಷ್ಟು ಅಂತ ಫಿಕ್ಸ್ ಮಾಡಿ ಸಂಬಳ ಅಂತ ಕೊಟ್ಟರೆ ಹೇಗಿರುತ್ತೆ, ಯಾವ ಥರ ಸಂಬಳ ಕೊಡೋದು? ಒಂದು ಎಕರೆಗೆ ಎಕ್ಸಾಂಪಲ್ ಒಂದು 5,000 ರೂಪಾಯಿ ಸಂಬಳ, ಪ್ರತಿ ತಿಂಗಳು ಸಂಬಳ ಕೊಡೋದು. 1 ಎಕರೆ 5,000, 2 ಎಕರೆ 10, 3 ಎಕರೆ 15,000, 4 ಎಕರೆ 20,000, ಈ ಥರ ಸಂಬಳ ಫಿಕ್ಸ್ ಮಾಡಿ ಆ ಜಮೀನಲ್ಲಿ ಬೆಳೆ ಬೆಳೆಯೋದಕ್ಕೆ ಗೌರ್ಮೆಂಟರೇ ಫರ್ಟಿಲೈಸರ್ಸ್ ಕೊಟ್ಟು, ಗೌರ್ಮೆಂಟರೇ ಬಿತ್ತನೆ ಬೀಜ ಕೊಟ್ಟು, ಗೌರ್ಮೆಂಟರೇ ಎಲ್ಲ ಖರ್ಚು ವೆಚ್ಚ ಎಲ್ಲ ನೋಡ್ಕೊಂಡು ನಮ್ಮ ರೈತರಿಗೆ ಸಂಬಳ ಕೊಟ್ಟರೆ ಹೇಗಿರುತ್ತೆ? ಜಮೀನಲ್ಲಿ ಬರೋಂಥ ಬೆಳೆಗೆ ಇವರೇ ಒಳ್ಳೆ ಬೆಲೆ ಫಿಕ್ಸ್ ಮಾಡಿ, ಯಾರು ಗೌರ್ಮೆಂಟರು ಒಳ್ಳೆ ಬೆಲೆ ಫಿಕ್ಸ್ ಮಾಡಿ ಅದನ್ನು ಮಾರ್ಕೆಟಲ್ಲಿ ಮಾರಿ ಅದರಲ್ಲಿ ಬರೋವಂಥ ಪ್ರಾಫಿಟಲ್ಲಿ ನಮ್ಮ ರೈತರಿಗೆ ಇಷ್ಟು ಅಂತ ಪರ್ಸೆಂಟೇಜ್ ಮಾತಾಡಿ ಪ್ರಾಫಿಟಲ್ಲಿ ಪರ್ಸೆಂಟೇಜ್ ಮಾಡಿ ಕೊಡಬೇಕು, ಪ್ಲಸ್ ಸಂಬಳನೂ ಕೊಡಬೇಕು. ಯಾಕಂದರೆ ಜಮೀನೆಲ್ಲ ಇವ್ರದಲ್ವಾ. ಸೊ ಹಾಗಾಗಿ ಈ ಥರ ಮಾಡಿದ್ರೆ ಏನಾಗುತ್ತೆ, ರೈತರಿಗೆ ಖುಷಿನೂ ಆಗುತ್ತೆ, ರೈತರಿಗೆ ಕಷ್ಟ ಕಾಲದಲ್ಲಿ ಸಹಾಯನೂ ಆಗುತ್ತೆ. ಒಂದೊಂದು ಟೈಮ್ ಬೆಳೆನೇ ಬರೋಲ್ಲ, ಒಂದು ತಿಂಗಳು ಸಂಬಳ ಒಂದು ತಿಂಗಳಲ್ಲಿ ಏನೂ ಸಿಗಲ್ಲ, 2 ತಿಂಗಳಲ್ಲಿ ಏನೂ ಸಿಗಲ್ಲ, 3 ತಿಂಗಳಲ್ಲಿ ಏನೂ ಸಿಗಲ್ಲ. ಅದ್ರ ಬದಲು ಒಳ್ಳೆ ಕೆಲಸ ಅಂದರೆ ಸಂಬಳ ಫಿಕ್ಸ್ ಮಾಡಿದರೆ ಬರೋ ಬೆಳೆಗೆ ಅವರು ಪ್ರಾಫಿಟ್ ಮಾಡ್ಕೋಬೋದು. ಯಾರು ಗೌರ್ಮೆಂಟ್, ಯಾಕಂದರೆ ಅವ್ರಿಗೆ ಎಲ್ಲ ಬಿಟ್ಟಿರ್ತಾರಲ್ವ, ಇವರು ಜಮೀನು ಮಾತ್ರ ರೈತರು. ಅದೇನಾದ್ರು ಗೌರ್ಮೆಂಟವರು ವಹಿಸ್ಕೊಂಡು ಎಲ್ಲ ಅವರೇ ನೋಡ್ಕೊಂಡು ಬರೋ ಪ್ರಾಫಿಟಲ್ಲಿ ಇಷ್ಟೊಂಥ ಪರ್ಸೆಂಟೇಜು, more than 50%, 70%, 70-30 ಈ ಥರ, ಅಥವಾ 50-50 ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಂಡು ಅವರಿಗೆ ಒಳ್ಳೆ ಸಂಬಳ ಕೊಟ್ಟು, ಒಳ್ಳೆ ಪ್ರಾಫಿಟಲ್ಲಿ ಪರ್ಸೆಂಟೇಜ್ ಕೊಟ್ಟು ಆರಾಮಾಗಿರುತ್ತಲ್ವ. ಯಾರು ಬಿಟ್ಟು ಹೋಗಿರ್ತಾರಲ್ಲ, ಹಳ್ಳಿ ಬಿಟ್ಟು ಸಿಟಿ ಸೇರಿ ಕೆಲಸ ಮಾಡ್ತಾಯಿರ್ತಾರೆ 10,000 15,000ಕ್ಕೆ, ಅವರೆಲ್ಲ ವಾಪಸ್ ಬರ್ತಾರೆ, ಬಂದು ಗೌರ್ಮೆಂಟ್ ಸಂಬಳನೇ ಮಾಡ್ತಾರೆ, ಗೌರ್ಮೆಂಟ್ ಕೆಲಸನೇ ಮಾಡ್ತಾರೆ, ಗೌರ್ಮೆಂಟ್ ಕೆಲಸ ಮಾಡಿ ಸಂಬಳ ತಗೊಳ್ತಾರೆ ಅಲ್ವಾ. ನಮ್ಮ ಯೋಚನೆ ನಮಗೆ ಈ ಥರ ಆದರೆ ಯಾರು ಜಮೀನು ಮಾರಿಬಿಟ್ಟು ಬೇರೆಯವ್ರಿಗೆ ಕೊಡೋಲ್ಲ, ನಾವು ಬಿಲ್ಡಿಂಗ್ ಕಟ್ಟಲ್ಲ, ಪರಿಸರ ಹಾಳಾಗಲ್ಲ, ಬೆಳೆ ಚೆನ್ನಾಗಿ ಬರ್ತವೆ ಎಲ್ಲದಕ್ಕೂ ಕಡಿಮೆ. ಯಾಕಂದರೆ ಅದು ಗೌರ್ಮೆಂಟ್ ಫಾಲೋ ಅಪ್ ಮಾಡ್ತಾ ಇರುತ್ತೆ. ಇವಾಗ ಅದು ಚೆನ್ನಾಗಿ ಬಂತು ಅಂದರೆ ಗೌರ್ಮೆಂಟಿಗೂ ಲಾಭ ಆಗುತ್ತೆ, ರೈತರಿಗೂ ಲಾಭ ಆಗುತ್ತೆ. ಗೌರ್ಮೆಂಟ್ ಏನಾರು ಅಕಸ್ಮಾತ್ ಅದನ್ನು ಬಿಟ್ಬಿಟ್ರೆ ಗೌರ್ಮೆಂಟಿಗೆ ಲಾಸ್ ಆಗ್ತಾ ಹೋಗುತ್ತೆ, ಯಾಕಂದರೆ ಎಲ್ಲ ಖರ್ಚು ಅವ್ರು ನೋಡಿರ್ತಾರಲ್ವಾ. ಸೊ ಎಲ್ಲ ಅವರೇ ನೋಡ್ಕೊಳ್ತಾರೆ. ಈ ಥರ ನಮ್ಮ ಯೋಚನೆ, ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂತ ಅಲ್ವಾ. ಜಮೀನು ಇರೋದ್ರಿಂದ ಇವ್ರಿಗೂ ಒಳ್ಳೆಯ ಲಾಭ ಬರುತ್ತೆ, ಪ್ರತಿ ತಿಂಗಳು ಸಂಬಳ ಬರುತ್ತೆ ಅಲ್ವಾ. ಬರೋ ಜಮೀನಲ್ಲಿ ಬರ್ತಿತ್ತಲ್ಲ ಪ್ರಾಫಿಟ್ಟು, ಇವಾಗ 2 ತಿಂಗಳು ಬೆಳೆ, 1 ತಿಂಗಳು ಬೆಳೆ, ವರ್ಷದ ಬೆಳೆ ಏನೇನೋ ಇರ್ತಿದೆ. ಅವ್ರಿಗೆ ಗೌರ್ಮೆಂಟೇ ಡಿಸೈಡ್ ಮಾಡಲಿ ಯಾವ ಬೆಳೆ ಬೆಳಿಬೇಕು ಆ ಒಂದು ಜಮೀನಲ್ಲಿ ಅಂತೇಳಿ, ಅಥವಾ ರೈತರಿಗೆ ಗೊತ್ತಿದ್ದರೆ ರೈತರಿಗೆ ಬಿಡೋಕ್ಕಿರ್ಬೋದು. ಈ ಬೆಳೆ ಈ ಜಮೀನಲ್ಲಿ ಚೆನ್ನಾಗಿ ಬರುತ್ತೆ, ಒಳ್ಳೆ ಪ್ರಾಫಿಟ್ ಇರುತ್ತೆ, ಗೌರ್ಮೆಂಟು ಡಿಸೈಡ್ ಮಾಡ್ಬೋದು ಯಾವ್ಯಾವುದು ಜಾಸ್ತಿ ಮಾರಾಟ ಆಗುತ್ತೆ, ಯಾವುದೇ ಕಡಿಮೆ ಇದೆ, ಯಾವ ಜಾಸ್ತಿ ಮಾಡಬೇಕು ಅದು ಅವ್ರಿಗೂ ಗೊತ್ತಿರುತ್ತೆ. ಅವರು ಎಲ್ಲ ಫಾಲೋ ಅಪ್ ಮಾಡ್ತಾರೆ. ಸೊ ಅವರೇ ನೀಟಾಗಿ ಎಲ್ಲ ನೋಡ್ಕೊಂಡು ಎಲ್ಲ ಚೆನ್ನಾಗಿ ರೆಡಿ ಮಾಡಿಕೊಟ್ರೆ ನಮ್ಮ ರೈತರ ಜಮೀನು ಅವ್ರು ನೋಡ್ಕೊತಿರ್ತಾರೆ. ಗೌರ್ಮೆಂಟು ಫರ್ಟಿಲೈಸರ್ಸು, ಬೆಳೆಗಳು, ಬಿತ್ತನೆ ಬೀಜ ಎಲ್ಲ ಅವರು ಫಾಲೋ ಅಪ್ ಮಾಡೋದು ಗೌರ್ಮೆಂಟು. ಈ ಥರ ಮಾಡಿದ್ರೆ ಹೆಂಗಿರುತ್ತೆ, ತುಂಬ ಯೋಚನೆ ಒಳ್ಳೆಯದಮ್ಮ. ಈ ಥರ ಇರಬೇಕು. ಈ ಥರ ಇದ್ದರೆ ನಮ್ಮ ರೈತರಿಗೆ ಯಾವುದೇ ಟೆನ್ಷನ್ ಇರ್ತಾರೆ, ಆರಾಮಾಗಿರ್ತಾರೆ. ಮತ್ತೊಂದು ಅವರ ಜಮೀನು ಅಂತೇಳಿ ಅವರು ಕಾಳಜಿ ವಹಿಸಿ ಅವರು ಕೆಲಸ ಮಾಡ್ತಾರೆ. ಅವರಿಗೆ ಕೊಟ್ಟಿರೋಂಥ ಅದು ಏನು ಕೊಡ್ತಾರೋ ಕೆಲಸದಲ್ಲಿ ಗೌರ್ಮೆಂಟ್ ಅವ್ರಿಗೂ ಕೆಲಸ ಹೇಳ್ತಾರೆ, ಯಾಕಂದರೆ ಅವ್ರ ಜಮೀನು ಮೇಲೆ ಅವರು ಸ್ವಲ್ಪ ಕೆಲಸ ಮಾಡ್ಕೊಂಡು ಸಂಬಳ ಕೊಡ್ತಾರಲ್ವ, ಹಂಗಾಗಿ. ಸೊ ಇದೊಂದು ಯೋಚನೆ ಅಷ್ಟೇ. ನಮ್ಮ ರೈತರಿಗೆ ಗೌರ್ಮೆಂಟಿಂದ ಸಂಬಳ ಸಿಗಬೇಕು, ಸಿಂಪಲ್. ಅವ್ರ ಜಮೀನು ಪರ್ಸೆಂಟೇಜ್ ಸಿಗಲಿ, ತಪ್ಪೇನು ಅಲ್ವಾ. ಇದು ನಮ್ಮ ಯೋಚನೆ ಆಗಿದೆ. ಜಸ್ಟ್ ಥಿಂಕ್ ಮಾಡಬೇಕಷ್ಟೇ. ಇದನ್ನು ಮಾಡ್ಬೋದು, ಬಟ್ ತುಂಬ ಸ್ಟಡಿ ಮಾಡಬೇಕು, ಸಿಕ್ಕಾಪಟ್ಟೆ ಸ್ಟಡಿ ಮಾಡಿ ಇದನ್ನು ನಾವು ಮಾಡಬೇಕಾಗುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಸ್ನೆಸ್ ಮೈಂಡ್, ನಾನು ಪ್ರಸನ್ನ ದಾಸಿಹಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಮುಂದೆ ಯಾವುದೇ ವಿಡಿಯೋ ಹಾಕಿರೋ ನೀವು ನೋಡ್ಬೋದು.